ಅಂಜಲಿ 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 ಎದುರ್ಕೊಂಡಿದ್ದಾನೆ ಅನ್ಸುತ್ತೆ. ನಾನೇ ಜ್ಯೂಸ್ ಬಿಡ್ತೀನಿ. ಅಸ್ಪುಸ್ ಲಿಂಬು ಜ್ಯೂಸ್. ಪತ್ರೆಗಳೇ ಪ್ಲೀಸ್ ನೀವು ಮೊದಲಿನ ಥರ ಜ್ಯೂಸ್ ಕುಡಿ ಪ್ಲೀಸ್ ಪ್ಲೀಸ್. ಯಾವ ಮಗು ಇಲ್ಲಿ ಹೇಗೆ ಬರುತ್ತೆ ಅಜ್ಜಿ? ಆ ಮಗು ಮಾತು ನನಗೆ ಯಾಕೆ ಕೇಳಿಸ್ತಾ ಇಲ್ಲ? ಅದೇನೋ ನನಗೂ ಗೊತ್ತಿಲ್ಲ, ಆದರೆ ನಂಗೆ ಮಾತ್ರ ಆ ಮಗು ಮಾತಾಡೋದು ಸ್ಪಷ್ಟವಾಗಿ ಕೇಳುತ್ತೆ. ಉರಿತಾ ಇದೆಯಲ್ಲಮ್ಮ. ಸ್ವಲ್ಪ ಹೊತ್ತಿರೆ ತಣ್ಣಗಾಗತ್ತೆ. ಎಲ್ಲಿ ತಣ್ಣಗಾಗ್ತಿದೆ? ಇನ್ನು ಜಾಸ್ತಿನೇ ಉರಿತಾ ಇದೆ. ನೀರೊಳಗಡೆನೆ ಇಡು ನೀ ಕೈನ. ಅಯ್ಯೋ ಐಸ್ ಕ್ಯೂಬ್ ಬೇರೆ ಖಾಲಿ ಆಗಿದೆ ಅನ್ಸುತ್ತೆ. ಯಾಕಮ್ಮ ಏನಾಯ್ತು? ನಿಮ್ಮಮ್ಮ ಕೈ ಸುಟ್ಕೊಂಡಿದ್ದಾಳೆ ಕಣೋ. ಇದೆಲ್ಲ ನಿನ್ ಸೊಸೆ ಪ್ರಸಾದ. ಒಂದ್ಸಲ ದೇವ್ರ ಕೆಲಸ ಮಾಡ್ಬೇಕಾದ್ರೆ ವಿಘ್ನ ಆದ್ರೆ ಹೀಗೆ ಆಗೋದು. ನನ್ನ ಕೈಯಲ್ಲಿ ಬೆಂದು ಹೋಗ್ತಾ ಇದೆ. ಅವಳಲ್ಲಿ ಮಲ್ಕೊಂಡು ನಾಟಕ ಮಾಡ್ತಿದ್ದಾಳೆ ಅಂತ ಕಾಣಿಸುತ್ತೆ. ಅವಳ ವಿಷಯ ಹಾಳಾಗಿ ಹೋಗ್ಲಿ ಬಿಡೆ. ಮೊದಲು ನೀನು ಉರಿ ಕಮ್ಮಿ ಆದ್ರೆ ಅಷ್ಟೇ ಸಾಕು. ಚಿಂಟು ಏನೋ ನೋಡ್ತಾ ನಿಂತಿದ್ಯಾ? ಹೋಗಿ ಯಾವ್ದಾದ್ರು ಆಯಿಂಟ್ಮೆಂಟ್ ತಗೊಂಬಾ. ನೋಡು. ನಂಗೇನು ಗೊತ್ತು, ಆಯಿಂಟ್ಮೆಂಟ್ ಎಲ್ಲಿದ್ಯೋ ಏನೋ. ಇಷ್ಟು ದೊಡ್ಡ ಹುಡುಗ ಆಗಿದ್ಯಾ? ತಿಂಡಿ ಬೇಕಾದ್ರೆ ಹುಡ್ಕೊಂಡು ತಿಂತೀಯಾ? ಆಯಿಂಟ್ಮೆಂಟ್ ಎಲ್ಲಿಂದ ಹುಡುಕಾಗಲ್ವಾ? ಹುಡ್ಕೋ. ಏ ಯಾಕೆ ಆ ಮಗು ಮೇಲೆ ನಿನ್ ಕೋಪನ ತೀರ್ಸ್ಕೊಂತೀಯ? ಅವ್ನಿಗೇನು ಗೊತ್ತಾಗುತ್ತೆ ಹೇಳು? ನನ್ನ ಪ್ರಾಣ ಹೋಗ್ತಾ ಇದೆ ಇಲ್ಲಿ. ಅವ್ನು ಆಯಿಂಟ್ಮೆಂಟ್ ಹುಡುಕಾಗಲ್ಲ ಅಂತ ಹೇಳ್ತಿದ್ದಾನೆ. ಅಮ್ಮ ನೀನು ನನಗೆ ಕಾಣಿಸ್ತೀಯ. ನಾನು ನಿನ್ನ ನಮ್ಮ ಅಮ್ಮನ ಥರನೇ ಮುದ್ದು ಮಾಡ್ತೀನಿ. ನಿಂಗೆ ಆಯಿಂಟ್ಮೆಂಟ್ ಹಚ್ತೀನಿ. ಆದರೂ ಯಾಕೆ ನಾನು ಹಿಂಗೆ ಕಾಣಲ್ಲ ಅಮ್ಮ? ಅಮ್ಮ ಅಮ್ಮ ಅಂತ ನಿನ್ನ ಹಿಂದೆನೇ ಸುತ್ತೀನಿ. ನನ್ನ ಮಗಳು ಅಂತ ಮುದ್ದು ಮಾಡಮ್ಮ ಅಂತ ಎಷ್ಟೊಂದು ಸತಿ ಕೇಳಿದ್ದೀನಿ. ಆದ್ರೆ ನೀನು ಮಾತ್ರ ಗುಂಬೆ ತಬ್ಕೊಂಡು ಅಳ್ಚಲ್ಲಮ್ಮ. ಯಾಕಮ್ಮ? ನನ್ನ ಅಮ್ಮನ ಥರ ನಾನು ನಿಂಗೆ ಬೇಡವಾ? ಎಲ್ಲ ರೂಮು ಹೊಡೆದೆ, ಎಲ್ಲೂ ಆಯಿಂಟ್ಮೆಂಟ್ ಸಿಕ್ಕಿಲ್ಲ. ಅಮ್ಮನಿಗೇನಾದ್ರೂ ಗೊತ್ತಾದ್ರೆ ನಂಗೆ ಬೈತಾಳೆ. ಅಮ್ಮನ ಕೈ ಸುಟ್ಕೊ ಅಂತ ಯಾರು ಹೇಳಿದ್ರು? ಈ ಆಯಿಂಟ್ಮೆಂಟು ಇದ್ದೀರ್ಲೆ ಚಿಂಟು ಇಲ್ಯಾಕೆ ಬಂದ? ಅಮ್ಮನ ವಸ್ತು ಇಲ್ಲ ಹಾಳು ಮಾಡಕ್ ಬಂದಿರ್ಬೇಕು. ಮಮ್ಮಿ ಆಯಿಂಟ್ಮೆಂಟ್ ಸಿಕ್ತು. ಅಯ್ಯೋ ಅದು ನಾನು ಮಾಡಿ ಚಿಕ್ಕಮ್ಮನ ರೂಮಿಂದ ತಂದಿದ್ದೆ. ವಾಪಸ್ ಇಡದೆ ಮತ್ತೆ ಬಿಟ್ಟನ್ನ. ಈಗ ಅದಿಟ್ಲೆ ಚಿಂಟು ಆಯಿಂಟ್ಮೆಂಟ್ ತಗೊಂಡು ಹೋದ್ನಲ್ಲ, ಈಗ ಹೇಗೆ ವಾಪಸ್ ತಗೊಳ್ಳೋದು? ನೋಡಮ್ಮ ಎಷ್ಟು ಬೇಗ ಕೆಂಪಾಗಿ ಹೋಗಿದೆ. ನಿಮ್ ಕಡೆ ಸರಿಯಾಗಿ ಸುಟ್ಟಿದೆ ಅದು. ಸ್ವಲ್ಪ ಇರೋ. ಆಯಿಂಟ್ಮೆಂಟ್ ಸಿಕ್ತು. ಗುಡ್ ಬೈ. ಕೊಡಿ. ಬೇಗ ಹಚ್ಚು. ಒದ್ರಬೇಡ ಇರೇ. ಸ್ವಲ್ಪ ತಡ್ಕೋ. ಓ ದೇವ, ಸ್ವಲ್ಪ ಇರೇ. ಉರಿ ಕಮ್ಮಿ ಆಗತ್ತೆ ಇರೋ. ಎಲ್ಲಿ ಕಮ್ಮಿ ಆಗ್ತದೆ? ಜಾಸ್ತಿ ಉರಿತಾ ಇದೆ ಇರೋ. ಅಯ್ಯಯ್ಯೋ ಈ ಮಾಡಿ ಚಿಕ್ಕಮ್ಮ ಬಂದೇ ಬಿಟ್ರಲ್ಲಪ್ಪ. ಈಗ ಈ ಆಯಿಂಟ್ಮೆಂಟ್ ಹೆಂಗ್ ತಗೊಂಡೋಗೋದು? ಇರಮ್ಮ. ಮೆಲ್ಲ ಹಚ್ಚಮ್ಮ. ಏನ್ ರಾಗಿಣಿ ಯಾಕೆ ಇರಿಸ್ತಾ ಇದೀಯಾ? ಅಮ್ಮನ ಕೈ ಸುಟ್ಟೋಗಿದೆ. ಓ ಕೈ ಸುಟ್ಟೋಗಿದ್ಯಾ? ಏನಕ್ಕ ರಾಗಿಣಿ ಕೈಯೆಲ್ಲ ಸುಟ್ಕೊಂಡು ಅಡುಗೆ ಮಾಡ್ತಾ ಇದ್ದಾಳೆ? ಹಾಗಾದ್ರೆ ಇವತ್ತು ಆ ದೇವ್ರ ಪ್ರತ್ಯಕ್ಷ ಆಗಿ ವರ ಕೊಡೋದಂತೂ ಗ್ಯಾರಂಟಿ. ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊಡೆ. ಉರಿಯೋದ್ರ ಮೇಲೆ ಉಪ್ಪು ಸುರಿಯೋ ಥರ ಮಾತಾಡ್ಬೇಡ. ನಾನು ಯಾಕೆ ಉಪ್ಸುರಿಲಿ? ಹೇಳ್ದೆ ಕೇಳ್ದೆ ನನ್ನ ರೂಮಿಂದ ಆಯಿಂಟ್ಮೆಂಟ್ನ ಕದ್ದು ತಂದು ನಿನ್ನ ಮಗಳ ಕೈಗೆ ಸುರಿತಾ ಇದೀಯಾ?
ಕೇಳಿದ್ರೆ ನನ್ನ ಮೇಲೆ ರೇಗಾಡ್ತೀಯಾ? ಅಯ್ಯ, ಒಂದು ಆಯಿಂಟ್ಮೆಂಟ್ ತಂದ್ಕೊಳ್ಳೋ ಯೋಗ್ಯತೆ ಇಲ್ಲ, ದರ್ಬಾರ್ ಮಾಡ್ತಾರ ದರ್ಬಾರ್. ಏಯ್ ಚಿಂಟು, ಈ ಆಯಿಂಟ್ಮೆಂಟ್ನ ಇವ್ರ ರೂಮಿಂದ ತಗೊಂಬಂದ್ಯಾ? ಇಲ್ಲ ಮಮ್ಮಿ, ನಾನು ಇದನ್ನ ಅತ್ತೆ ರೂಮಿಂದ ತಂದೆ. ಕೇಳಿಸ್ಕೊಂಡೇನೆ ಇದನ್ನ ಎಲ್ಲಿಂದ ತಂದಿದ್ದು ಅಂತ? ಇದನ್ನ ನನ್ನ ಸೊಸೆ ರೂಮಿಂದ ತಂದಿರೋದು. ಆಹಾ, ತಾಯಿ ಮಗಳಿಬ್ಬರು ಸೇರ್ಕೊಂಡು ನಿಮ್ಮ ಗುಣನ ಅರ್ದು ಕುಡಿಸ್ಬಿಟ್ಟಿದ್ದೀರ ಅವನಿಗೆ. ಹೇಗೆ ಸತ್ಯ ತಲೆ ಮೇಲೆ ಹೊಡೆದಾಗ ಸುಳ್ಳು ಹೇಳ್ತಾನೆ ನೋಡೋನು. ಇಲ್ಲ, ಅದನ್ನ ನಾನು ತಂದಿದ್ದು ಚಿಕ್ಕಮ್ಮನ ರೂಮಿಂದ. ಚಿಕ್ಕಮ್ಮ, ಚಿಂಟು ಬಗ್ಗೆ ಬಾಯಿಗೆ ಬಂದಾಗ ಮಾತಾಡಬೇಡಿ. ನಾನು ಇವನನ್ನ ತುಂಬ ಡಿಸಿಪ್ಲಿನ್ ಆಗಿ ಬೆಳೆಸಿದ್ದೀನಿ. ಓಹೋ, ಏನು ಡಿಸಿಪ್ಲಿನ್ ಆಗಿ ಬೆಳೆಸಿದ್ಯೋ. ನನ್ನ ರೂಮಿಂದ ಆಯಿಂಟ್ಮೆಂಟ್ನ ಕದ್ದು ತರೋದು ಡಿಸಿಪ್ಲಿನಾ? ಇಲ್ಲ ಮಮ್ಮಿ, ನಾನು ಇದನ್ನ ಅತ್ತೆ ರೂಮಿಂದ ತಂದೆ, ಪ್ರಾಮಿಸ್. ಚಿಂಟು ಕದಿಯೋದಕ್ಕೆ ಸಾಧ್ಯನೇ ಇಲ್ಲ. ಹೌದು, ಇದು ನಿಂದೆ ಅಂತ ಹೇಗೆ ಹೇಳ್ತೀಯಾ? ಏಯ್, ಅಮ್ಮ ಮಗಳಿಬ್ರು ಸರಿಯಾಗಿ ನೋಡಿ. ಇದ್ರ ಮೇಲೆ ನಾನು ಬಿ ಅಂತ ಬರ್ದಿದ್ದೀನಿ. ನಾನು ಯೂಸ್ ಮಾಡೋ ಎಲ್ಲ ವಸ್ತುಗಳ ಮೇಲೂ ಬಿ ಅಂತ ಬರಿತೀನಿ. ಬಿ ಅಂದರೆ ಬಾಮಿನಿ ಅಂತ ಅರ್ಥ. ಇದನ್ನ ಕದ್ದು ತಂದಿದ್ದು ಅಂತ ಹೇಳಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ನಿಮಗೆ? ಅಯ್ಯೋ, ಕೇಳೇ ಇಲ್ಲ. ಅದನ್ನ ಯಾರೋ ಕದ್ದಿದ್ದಲ್ಲ, ನಾನು ಅಮ್ಮಂಗೆ ಹಚ್ಚಕ್ಕೆ ಅಂತ ತಗೊಂಡಿದ್ದು. ಅದನ್ನ ಚಿಂಟು ತಗೊಂಡ್ ಬಂದಿದ್ದಾನೆ. ಮೊದಲು ಇದನ್ನ ಅಮ್ಮಂಗೆ ಹೇಳ್ಬೇಕು. ಅಮ್ಮ, ಅಮ್ಮ, ಎತ್ಕೊಂಡು ಹೋಗಿ ಯಾವಳಿಗೆ ಬೇಕು ನೀನು ಆಯಿಂಟ್ಮೆಂಟ್ ಇಲ್ಲಿ? ಈಗ ಇಬ್ರಿಗೂ ಇನ್ನೂ ಜಾಸ್ತಿ ಉರಿತಾ ಇರತ್ತೆ. ತಗೊಳ್ಳಿ, ಅಮ್ಮ ಮಗಳಿಬ್ರು ಹಚ್ಕೊಳ್ಳಿ. ಇಟ್ಕೊ ನೀನೆ. ಈಗ ಸ್ವಲ್ಪ ಹಾಯ್ ಅನ್ನಿಸ್ತಾ ಇದೆ ಅಮ್ಮ. ಯಾಕೆ ಏನು ಮಾತೇ ಆಡ್ತಿಲ್ಲ? ಹಾಗೆಲ್ಲ ಏನೂ ಇಲ್ಲ ಅಜ್ಜಿ. ಎಲ್ಲರ ಜೊತೆ ಸಂತೋಷವಾಗಿರೋದು ಬಿಟ್ಟು ಹೀಗೆ 3 ಹೊತ್ತು ನನ್ನ ಸೇವೆ ಮಾಡ್ಕೊಂಡಿರ್ಬೇಕು ಅಂತ ಬೇಸರನಾ? ಇಲ್ಲ ಅಜ್ಜಿ, ಹಾಗೆ ಎಲ್ಲರ ಜೊತೆ ಇರಬೇಕು ಅನ್ನೋ ಆಸೆ ನನಗೇನೂ ಇಲ್ಲ. ಮಕ್ಕಳಿಲ್ಲ ಬಂಜೆ ಅಂತ ಎಲ್ಲರ ಕೈಯಲ್ಲೂ ಮೂತಿ ತಿವಿಸ್ಕೋತಾ ಇದ್ರೆ ನೀ ತಾನೇ ಹೇಗಮ್ಮ ಸಂತೋಷವಾಗಿರೋಕ್ಕಾಗುತ್ತೆ? ನಿನ್ನಂಥ ಒಳ್ಳೆ ಹುಡುಗಿಗೆ ಆ ದೇವರು ಯಾಕೆ ಅನ್ಯಾಯ ಮಾಡುತ್ತೆ? ನೊಂದ್ಕೋಬೇಡ. ಆ ದೇವರು ನಿಂಗೂ ಒಂದು ಪುಟ್ಟ ಕಂದನ್ನ ಕೊಡ್ತಾನೆ. ನಿನ್ನ ಮಣ್ಣು ತುಂಬುತ್ತೆ. ನೋಡ್ತಾ ಇರು, ಈ ಅಜ್ಜಿ ಹೇಳಿದ ಮಾತು ಯಾವತ್ತೂ ಸುಳ್ಳಾಗಲ್ಲ. ಅಜ್ಜಿ, ನಿಮ್ಮ ಬಾಯಿ ಹರಕೆಯಿಂದ ಅಷ್ಟಾಗ್ಬಿಟ್ರೆ ಸಾಕು. ಅಮ್ಮ, ಸಾರಿ, ನನ್ನ ಕ್ಷಮಿಸ್ಬಿಡು. ನಾನು ತಪ್ಪು ಮಾಡ್ಬಿಟ್ಟೆ, ಸಾರಿ. ಅದು ಏನಾಯ್ತು ಅಂದ್ರೆ ನಿನ್ನ ಕಾಲು ಸುಟ್ಕೊಂಡಿದ್ಯಲ್ಲ, ಅದಕ್ಕೆ ಕಚ್ಚೋಣ ಅಂತ ಮಾಡಿ ಚಿಕ್ಕಮ್ಮನ ರೂಮಿಂದ ಆಯಿಂಟ್ಮೆಂಟ್ ತಂದಿದ್ದೆ. ಅದನ್ನ ನೀನ್ ತಂದಿದ್ದೆ ಅಂತ ಮಂತ್ರವಾದಿ ಅತ್ತೆ ನಿಂಗೆ ಭಯಕ್ಕೆ ಬರ್ಬೋದು. ಸಾರಿ ಅಮ್ಮ, ನನ್ನ ಕ್ಷಮಿಸ್ಬಿಡು. ನನ್ನಿಂದ ನೀನು ಮತ್ತೆ ಬಯಸ್ಕೋಬೇಕಾಗತ್ತೆ. ಈ ಕಾಲು ಸುಟ್ಕೊಂಡೆ ಅಂತೆಲ್ಲ ನಂಗೆ ಯಾಕೆ ಹೇಳಲಿಲ್ಲ? ಅದೇನು ಅಂಥ ದೊಡ್ಡ ಗಾಯ ಅಲ್ಲ ಅಜ್ಜಿ. ಹೌದು, ನಾನು ಕಾಲು ಸುಟ್ಕೊಂಡಿರೋ ವಿಷಯ ಈಗ ನಿಮ್ಗೆ ಹೇಗೆ ಗೊತ್ತಾಯ್ತು? ಬಂದಿದ್ದಲ್ಲ ಈ ಹುಡುಗಿ, ಅದು ಹೇಳ್ತು. ಅಜ್ಜಿ, ಆ ಮಗು ಮತ್ತೆ ಬಂದಿದ್ಯಾ? ನನ್ನ ಬಿಟ್ಟು ಹೋದ ಮಕ್ಕಳಲ್ಲಿ ಯಾರಾದ್ರೂ ಒಬ್ರು ಇರ್ಬೋದಾ ಅಜ್ಜಿ? ಆ ಮಗು ನೋಡಕ್ ಹೇಗಿದೆ ಅಜ್ಜಿ? ನಿಮಗೆ ಕಾಣಿಸ್ತಾ ಇದೆಯಾ?
ಅಜ್ಜಿ ಒಂದ್ಸಲ ನನ್ನನ್ನು ಅಮ್ಮ ಅಂತ ಕರೆಯೋದಿಕ್ಕೆ ಹೇಳಿ. ಅಮ್ಮ ಅಂತ ಕರೆಸ್ಕೋಬೇಕು ಅಂತ ನನಗೆ ಹಂಬಲ ಇದೆ ಅಜ್ಜಿ. ಒಂದ್ಸಲ ಕರೆಯೋಕೆ ಹೇಳಿ. ಅದು ಯಾವಾಗಲೂ ಅಮ್ಮ ಅಮ್ಮ ಅನ್ನುತ್ತೆ, ಅದನ್ನೇ ಕೇಳ್ತೀನಿ ಇರು. ನೀನು ಯಾವಾಗಲೂ ಅಮ್ಮ ಅಮ್ಮ ಅಂತಿರ್ತೀಯಲ್ಲ, ಯಾರನ್ನ? ಈ ಅಮ್ಮನ್ನೇ. ಎಲ್ಲಿ ಗಟ್ಟಿಯಾಗಿ ಹೇಳು. ಈ ಅಮ್ಮನ್ನೇ. ಇನ್ನೊಂದ್ಸಲ ಹೇಳು, ಗಟ್ಟಿಯಾಗಿ ಹೇಳು. ಈ ಅಮ್ಮನ್ನೇ. ಗಟ್ಟಿಯಾಗಿ ಹೇಳು. ಅಯ್ಯಯ್ಯೋ, ಮಂತ್ರವಾದಿ ಅತ್ತೆ ಬರ್ತಿದಾರಲ್ಲಪ್ಪ. ಅಯ್ಯಯ್ಯೋ, ಬಾಗ್ಲಲ್ಲಿ ಬರ್ದಿರೋದು ಹಂಗೆ ಇದೆಯಲ್ಲಪ್ಪ. ಏನ್ ಮಾಡೋದೀಗ? ಏ ಅಕ್ಷರಗಳೇ, ಪ್ಲೀಸ್ ನೀನ್ ಅಳ್ಸೋಗು. ಪ್ಲೀಸ್ ನೀನ್ ಅಳ್ಸೋಗು. ಏನದು? ಅಜ್ಜಿ ಜೋರಾಗಿ ಹೇಳು ಅಂತಿದ್ರು, ನಮ್ಮ ವಿರುದ್ಧ ಚೆನ್ನಾಗಿ ಚಾಡಿ ಹೇಳ್ತಿದ್ಯಾ? ಇಲ್ಲ ರಾಗಿಣಿ, ಅಜ್ಜಿ ಹತ್ರ ನಾನೇನು ಹೇಳಲಿಲ್ಲ. ಅಜ್ಜಿ ನನ್ನ ಹತ್ರ ಏನೂ ಕೇಳಲಿಲ್ಲ. ಭೂತ ಹತ್ರ ಕೇಳ್ತಿದ್ರಾ? ಯಶೋದ, ಈ ನಾಟಕ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಆ ವಿಷಯ ಆಗಿರ್ಲಿ, ಚಿಕ್ಕಮ್ಮನ ರೂಮಿಂದ ಆಯಿಂಟ್ಮೆಂಟ್ನ ಯಾಕೆ ಕತ್ಕೊಂಡ್ಬಂದೆ? ಒಬ್ಬ ಜವಾಬ್ದಾರಿಯುತ ಹೆಂಗಸಾಗಿ ಮರ್ಯಾದೆಯಿಂದ ನಡ್ಕೋಬೇಕು ಅನ್ನೋದು ಗೊತ್ತಿಲ್ವಾ ನಿನಗೆ? ಆಫ್ಟರ್ ಆಲ್ ಒಂದು ಆಯಿಂಟ್ಮೆಂಟ್ಗೋಸ್ಕರ ಈ ಚಿಕ್ಕಮ್ಮನ ಮುಂದೆ ನಮ್ಮನ್ನ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟಿಯಲ್ಲ ನೀನು. ಇಲ್ಲ, ನಾನು ಆಯಿಂಟ್ಮೆಂಟ್ ತಗೊಂಡ್ಬಂದಿಲ್ಲ. ನಿಜ ಹೇಳಬೇಕು ಅಂದರೆ ನಾನು ಇವ್ರ ರೂಮ್ಗೆ ಹೋಗಿಲ್ಲ. ಓ, ನನ್ನ ರೂಮಿಗೆ ಬಂದಿಲ್ಲ ಅಂದಮೇಲೆ ನನ್ನ ರೂಮಲ್ಲಿರೋ ಆಯಿಂಟ್ಮೆಂಟು ನಿನ್ನ ರೂಮಿಗೆ ಹೇಗೆ ಬಂತು? ಅಯ್ಯೋ, ಅಲ್ಲ ನಾನೇ ತಂದಿದ್ದು ಅಂತ ಹೇಳ್ತಾ ಇದ್ದೀನಲ್ಲ. ಅಜ್ಜಿ, ಮಂತ್ರವಾದಿ ಅತ್ತೆ ಅಮ್ಮನ್ನ ಬೈತಿದ್ದಾಳೆ. ನಿಮ್ಗೆ ನಾನು ಹೇಳಿದ್ ಕೇಳುತ್ತಲ್ಲ, ಆ ಆಯಿಂಟ್ಮೆಂಟ ನಾನೇ ತಂದಿದ್ದು ಅಂತ ಹೇಳಿ. ಏಯ್ ರಾಗಿಣಿ, ಆ ಆಯಿಂಟ್ಮೆಂಟ್ ತಂದಿದ್ದು ನಾನು. ಅಯ್ಯೋ ಅಜ್ಜಿ, ಆಯಿಂಟ್ಮೆಂಟ್ ತಂದಿದ್ದು ನಾನು ಅಂತ ಹೇಳಿದ್ನಲ್ಲ, ಅಂಜಲ್ ಅಂತ ಹೇಳ್ಬೇಕಿತ್ತಲ್ಲ. ಅಜ್ಜಿ, ನಿಮ್ಗೆ ಕಿವಿನೂ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ. ನೀವು ಹೋಗಿ ಹೇಗೆ ತರೋದಕ್ಕೆ ಸಾಧ್ಯ? ಯಾವಳೋ ಮಾಡಿರೋ ತಪ್ಪನ್ನ ನೀವ್ಯಾಕೆ ತಲೆ ಮೇಲೆ ಹೊತ್ಕೋತೀರಾ? ಅಜ್ಜಿ, ಮಂತ್ರವಾದಿ ಅತ್ತೆ ನಿಮ್ಗೆ ರೋಫ್ ಆಗ್ತಿದ್ದಾರೆ. ಅಮ್ಮ ಪಾಪ, ಅವ್ರು ಏನ್ ತಪ್ಪು ಮಾಡಿಲ್ಲ. ಆಯಿಂಟ್ಮೆಂಟು ನಾನೇ ತಂದಿದ್ದೀನಿ ಅಂತ ಹೇಳಿ ಅಜ್ಜಿ. ಅದನ್ನ ಚಿಂಟು ಅಮ್ಮನ ರೂಮಿಂದ ತಗೊಂಡೋಗಿದ್ದಾನೆ. ಅಜ್ಜಿ, ಈ ಮಂತ್ರವಾದಿಯತ್ತೆಗೆ ಚೆನ್ನಾಗಿ ದಬಾಸು ಅಜ್ಜಿ. ಏಯ್, ಯಾವಳೆ ಅವಳು? ನನಗೆ ಎದುರು ಉತ್ತರ ಕೊಡೋಳು. ಗುಡ್, ಇನ್ನು ಬೈಯೇ ಅಜ್ಜಿ. ಯಾವಳೆ ಅವಳು? ನನ್ನ ಮರಿ ಸೊಸೆಗೆ ದಬಾಯಿಸ್ತಾ ಇರೋಳು. ಧೈರ್ಯ ಇದ್ರೆ ಮುಂದೆ ಬಾ. ಏಯ್ ರಾಗಿಣಿ, ಮಾತಾಡೆ. ನನಗೆ ಜವಾಬ್ ಕೊಡೋಷ್ಟು ದೊಡ್ಡೋಳಾಗ್ಬಿಟ್ಯಾ ನೀನು? ಬೆಳಗಾಗೆದ್ದು ದೇವ್ರ ಪೂಜೆ ಮಾಡೋದು ಬಿಟ್ಬಿಟ್ಟು ಇಲ್ಲಿ ಕಾಲ್ ಕರ್ಕೊಂಡು ಜಗಳಕ್ಕೆ ಬಂದಿದೀಯಾ? ಹೋಗೆ ಕೆಲಸ ನೋಡು. ಅಜ್ಜಿ, ಬೇಡ ಬಾ.
ಯಶೋದ, ನಿಜ ಹೇಳು, ಏನ್ ನಡೀತಾ ಇದೆ ಇಲ್ಲಿ? ನಿಜವಾಗ್ಲೂ ನನಗೆ ಗೊತ್ತಿಲ್ಲ ರಾಗಿಣಿ. ಅಜ್ಜಿ ಕಿವಿ ಕೇಳಿಸ್ತಾ ಇರೋದು ನೋಡಿ ನನಗೂ ಆಶ್ಚರ್ಯ ಆಯ್ತು. ನನ್ ಮುಂದೆ ನಾಟಕ ಆಡ್ಬೇಡ. ಅಜ್ಜಿ ಎದುರಿಗೆ 1000 ವ್ಯಾಟ್ DJ ಇಟ್ರು ಏನು ಕೇಳಿಸ್ತಾ ಇರ್ಲಿಲ್ಲ. ಇದ್ದಕ್ಕಿದ್ದಾಗೆ ಹೇಗೆ ಕೇಳಿಸ್ತಾ ಇದೆ? ನಮ್ಮನ್ನ ಯಾಕೆ ದಬಾಯಿಸ್ತಾ ಇದ್ದಾಳೆ? ನನಗೆ ನಿಜವಾಗ್ಲೂ ಗೊತ್ತಿಲ್ಲ ರಾಗಿಣಿ. ನನಗೂ ನಂಬಕ್ಕಾಗ್ತಾ ಇಲ್ಲ. ಓ, ಹಾಗಾದ್ರೆ ಅಜ್ಜಿ ಕಿವಿಲ್ ಕೇಳಿ ಆಡ್ತಿರೋ ಮಾತಲ್ಲ ಇದು. ಯಾರೋ ಅಜ್ಜಿ ಕಿವಿನ ಚೆನ್ನಾಗಿ ಊದಿ ಎಲ್ಲ ಫೀಡ್ ಮಾಡ್ತಿದ್ದಾರೆ ಅಲ್ವಾ? 3 ಹೊತ್ತು ಅಜ್ಜಿ ಬುಡದಲ್ಲಿ ಸೇವೆ ಮಾಡ್ತೀನಿ ಅಂತ ನಾಟಕ ಮಾಡ್ಕೊಂಡು ಬಿದ್ದಿರ್ತೀಯ. ನಾವು ಚಿತ್ರಹಿಂಸೆ ಕೊಡ್ತೀವಿ ಅಂತ ನಮ್ಮ ವಿರುದ್ಧ ಚೆನ್ನಾಗಿ ಚಾಡಿ ಹೇಳಿ ಅಜ್ಜಿ ತಲೆನ ಕೆಡಿಸಿದ್ಯಾ ಅಲ್ವಾ? ಅಯ್ಯೋ ಎಲ್ಲ ರಾಗಿಣಿ, ನಾನು ಅಜ್ಜಿ ಹತ್ರ ಯಾರ ಬಗ್ಗೆನೂ ದೂರಿಲ್ಲ. ಹಾಗಾದ್ರೆ ಆ ಭೂತ ಬಂದು ಅಜ್ಜಿ ಕಿವಿಲಿ ಎಲ್ಲ ಹೇಳ್ಬಿಡತ್ತಾ? ಏನ್ ಯೋಚನೆ ಮಾಡ್ತಿದ್ಯಾ? ನನ್ ಗೆಸ್ ನಿಜ ತಾನೆ? ಇಲ್ಲ ರಾಗಿಣಿ, ದಯವಿಟ್ಟು ನನ್ನ ನಂಬು. ನಾನು ಅಜ್ಜಿ ಹತ್ರ ಯಾರ ಬಗ್ಗೆ ಏನೂ ಹೇಳಲಿಲ್ಲ. ನನಗೆ ಇಕ್ಕಾಗಕ್ಕ ಗೂಬಕ್ಕನ್ ಕತೆ ಬೇಡ. ಇವತ್ತು ನಾಳೆ ನನ್ನ ನೆಗೆದು ಬಿದ್ದು ಹೋಗೋ ಆ ಮುದುಕಿ ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತಾಳೆ ಅಂತ ಅನ್ಕೊಂಡಿದ್ಯಾ? ನೆವರ್, ಸಾಧ್ಯನೇ ಇಲ್ಲ. ನೀನು ನಾನು ಹೇಳ್ದಾಗೆ ಕೇಳಬೇಕು. ನಾಳೆಯಿಂದ ಅಜ್ಜಿ ರೂಮ್ ಕಡೆ ನೀನು ಕಾಲಿಡಬಾರ್ದು. ಕದ್ದು ಮುಚ್ಚಿ ನೀನೇನಾದ್ರೂ ಆ ರೂಮಿಗೆ ಹೋಗೋಕೆ ಪ್ರಯತ್ನ ಪಟ್ರೆ ನಾನು ತುಂಬ ಕೆಟ್ಟವಳಾಗಬೇಕಾಗತ್ತೆ. ಹೇಳಿದ ಅರ್ಥ ಆಯ್ತಲ್ವಾ? ಬಿ ಕೇರ್ಫುಲ್. ರಾಗಿಣಿ ರಾಗಿಣಿ ರಾಗಿಣಿ, ದಯವಿಟ್ಟು ಅರ್ಥ ಮಾಡ್ಕೊ. ನೀನು ಅವ್ರ ರೂಮ್ಗೆ ಹೋಗಬೇಡ ಅಂತ ಹೇಳಿದ್ರೆ ಹೇಗೆ? ಅಜ್ಜಿಗೆ ಅವರಾಗೆ ತಮ್ಮ ಕೆಲಸಗಳನ್ನ ಮಾಡ್ಕೊಳಕ್ಕೆ ಆಗೋದಿಲ್ಲ. ರಾಗಿಣಿ, ಅವ್ರಿಗೆ ನನ್ನ ಅವಶ್ಯಕತೆ ತುಂಬ ಇದೆ. ಓ, ಅಜ್ಜಿ ಸೇವೆ ಮಾಡೋದನ್ನ ನೀನೇನು ಗುತ್ತಿಗೆ ತಗೊಂಡ್ಬಿಟ್ಟಿದ್ಯಾ? ಆ ಮುದುಕಿ ವಿಲ್ ಬರೆಯೋ ತನಕ ಯಾರಾದ್ರೂ ಅವಳ ಬಾಯಿಗೆ ಒಂದಿಷ್ಟು ನೀರು ಬಿಟ್ಟೇ ಬಿಡ್ತಾರೆ. ನಿಮ್ಮ ಅಜ್ಜಿನ ಖಂಡಿತ ಯಾರು ಸಾಯಿಸಲ್ಲ. ಹೋಗಿ ಕೆಲಸ ನೋಡ್ಕೋ. ರಾಗಿ ಯಾರದು? ನಾನು ಅಜ್ಜಿ, ಅಂಜಲಿ. ನೀವು ತುಂಬಾ ಒಳ್ಳೆ ಅಜ್ಜಿ. ನಿಮ್ಮಿಂದ ಅಮ್ಮ ಬಯಸ್ಕೊಳೋದು ತಪ್ಪು. ನೀವು ಅಮ್ಮ ಬಿಟ್ರೆ ಈ ಮನೇಲಿ ಎಲ್ಲರೂ ತುಂಬಾ ಕೆಟ್ಟವರು. ಹೌದಾ? ಅಜ್ಜಿ, ನಿಮ್ನ ಅಜ್ಜಿ ಅಂತ ಕರೆದ್ರೆ ನಿಮ್ಗೆ ಬೇಜಾರಿಲ್ಲ ತಾನೆ? ಹೇ, ಖಂಡಿತ ಇಲ್ಲ ಪುಟ್ಟ. ನೀನು ನನ್ನ ಮರಿಮಗಳಿದ್ದ ಹಾಗೆ. ಥ್ಯಾಂಕ್ ಯು ಅಜ್ಜಿ. ನಾನು ಇಷ್ಟೊಂದು ಇಷ್ಟಪಡ್ತೀಯಲ್ಲ, ನೀನು ಯಾರು ಅಂತ ಹೇಳಲೇ ಇಲ್ಲ. ಹೇಳೇನಲ್ಲ ಅಜ್ಜಿ, ನಾನು ಅಂಜಲಿ. ಅಯ್ಯೋ ಅಯ್ಯೋ, ಅಮ್ಮ ಎಲ್ಲಿ ಹೋದ್ಲು? ಅಂಜಲಿ, ಯಾಕೆ ಸುಮ್ಮನಾಗ್ಬಿಟ್ಟೆ? ಎಲ್ಲಿದೆ ಪುಟ್ಟ? ಮಾತಾಡು ಅಂಜಲಿ. ಓ, ಹೋದ್ಲು ಅಂತ ಕಾಣುತ್ತೆ. ನನ್ನ ಮರಿ ಸೊಸೆದ್ ಕಂಡ್ರೆ
ಇವಳಿಗೆ ಅದೆಷ್ಟು ಪ್ರೀತಿ ಅಕ್ಕರೆ. ಅವಳು ಪಡ್ತಾ ಇರೋ ಕಷ್ಟ ನೋಡಿದರೆ ಅಯ್ಯೋ ಅನಿಸುತ್ತೆ. ಇದಕ್ಕೆ ಇಂಥ ಒಂದು ಮಗು ನನ್ನ ಮರಿ ಸೊಸೆ ಹೊಟ್ಟೆಲಿ ಹುಟ್ಟಬಾರ್ದ ದೇವ್ರೆ.